ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದು ವೇಳೆ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ರೆ ಅವಳು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಹೇಳಬೇಕು. ಗೊಗ್ಗಯ್ಯ, ಯಾರಿವನು? ಏನೇನೋ ಮಾತಾಡ್ತಿದ್ದಾನೆ. ನೋಡಿ ವೈದ್ಯರೆ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ, ಆದರೆ ನೀವು ಪ್ರೆಗ್ನೆಂಟ್ ಅಲ್ಲ ಅನ್ನಬೇಕು ಅಷ್ಟೆ. ಬಾಯ್ಲಿ. ನನಗೆ ಯಾಕೆ ಹೊಡೆದ್ರಿ? ತಾತ ನೋಡು ನಿನ್ನ ಫ್ರೆಂಡ್ನ ನನಗೆ ಹೊಡಿತಾವ್ರೆ. ನನ್ನನ್ನೇನು ರಾಜಕಾರಣಿ ಅಂತ ತಿಳ್ಕೊಂಡಿದ್ಯಾ? ದುಡ್ಡು ತಗೊಂಡು ಹಲ್ಕಟ್ ಕೆಲಸ ಮಾಡೋದಕ್ಕೆ. ವೈದ್ಯ ನಾನು. ಇದು ಬರೀ ವೈದ್ಯ ವೃತ್ತಿ ಅಲ್ಲ, ಪರಂಪರೆ, ನನಗೆ ಒಲಿದಿರೋ ವಿದ್ಯೆ. ಇದಕ್ಕೆ ದುಡ್ಡು ಕೊಟ್ಟು ಸುಳ್ಳು ಹೇಳುವಂತ ಅವಮಾನ ಮಾಡ್ತಿದ್ಯಾ? ನಿನ್ನಂತವ್ರಿಗೆ ಹೊಡೆಯೋದೇನು ತುಳಿದು ಸಾಯಿಸ್ಬಿಡ್ಬೇಕು. ಇದು ನನ್ನ ಲೈಫ್ ಪ್ರಶ್ನೆ ವೈದ್ಯರೇ, ದಯವಿಟ್ಟು ಉಪಕಾರ ಮಾಡಿ. ನಿನ್ನಂತವ್ರನ್ನ ನಾನು ಎಷ್ಟು ಜನ ನೋಡಿಲ್ಲ. ಹೊಡ್ತಾರೋ ಶೇಖರಣ್ಣ, ಹುಡುಗ ಏನೋ ತೋಪು ಹೇಳ್ಬಿಟ್ಟು ಸೋಮಿಸ್ಬಿಡು. ನಾಳೆ ಹೊಟ್ಟಿ ತಾವು ಬಂದು ಅವನು ಏನಾದ್ರು ಪರೀಕ್ಷೆ ಮಾಡಿಬಿಡು. ಗೊಗ್ಗಯ್ಯ, ನೀನು ನಿಮ್ಮ ಹುಡುಗ ಅಂತ ಹೇಳಿ ಇಲ್ಲಿ ಬಿಡ್ತಾ ಇದ್ದೀನಿ. ಇವನೇನಾದ್ರೂ ಇನ್ನೊಂದ್ಸತಿ ಈ ಕಡೆ ಬಂದು ಮುಖ ತೋರಿಸಿದ್ರೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಹಾಗಿದ್ರೆ ನೀವು ನಾಳೆ ನಮ್ಮ ಮನೆಗೆ ಬರಲ್ವಾ? ಬರೋದಾ? ನಿನ್ನ ಮನೆ ಕಡೆ ಕಾಲು ಇಡಲ್ಲ ಕಣೋ. ಹಂಗೊಂದು ಬೇಡ ಶೇಖರಣ್ಣ, ಹುಡುಗ ಬೇಜಾರನ್ನ ಏನೋ ಮಾತಾಡ್ಬಿಟ್ಟವನೆ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಆದ್ರೆ ಅವನು ಹೊಟ್ಟಿ ತಾವು ಬರೋಲ್ಲ ಅಂತ ಮಾತ್ರ ಹೇಳ್ಬೇಡ. ಆಗಲ್ಲ ಬಿಡು ಗೊಗ್ಗಯ್ಯ. ಇಂಥವ್ರನ್ನ ಪರೀಕ್ಷೆ ಮಾಡಿದ್ರೆ ನನಗೆ ಪಾಪ ಸುತ್ಕೊಳ್ಳುತ್ತೆ. ತಡ ಆಗಿದೆ, ಇವನು ಕರ್ಕೊಂಡು ಮನೆಗೆ ಹೋಗು. ಪಟಿಯನ್ನೇ ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಣ. ಸಾರಿ ವೈದ್ಯರೇ, ಕ್ಷಮಿಸ್ಬಿಡಿ. ಬಿಡ್ಲ ಕಾಲ. ಶೇಖರಣ್ಣ, ಅವನಿಗೆ ನಾ ಬುದ್ಧಿ ಹೇಳ್ತೀನಿ. ನೀನು ನಾಳೆ ಅವನ ಮನೆಗೆ ಬಂದು ಅವನ ಹೆಣ್ಣು ಪರೀಕ್ಷೆ ಮಾಡು. ಹೇಳೋ ಮೇಲೆ ಬಿಡೋ ಗೊಗ್ಗಯ್ಯ, ಬರ್ತೀನಿ. ಇವನಿಗೆ ನೆಟ್ಟಿಗಿರ ಕೇಳು. ಆಯ್ತು ಶೇಖರಣ್ಣ, ಉಪಕಾರ ಆಯಿತು. ಲೇ ಮುದೇವೆ, ಇವನ್ಲ ಕೈ ಮುಕ್ಕೊಂಡು ನಿಂತಿದ್ಯಾ? ನನ್ನ ಮರ್ಯಾದೆ ತೆಗೆದಾಯ್ತಲ್ಲ, ನಡಿ ಹೋಗಮ್ಮ. ಯಾವಲ್ಲ ಎಷ್ಟು ಹಾಯಾಗಿ ಮಗು ಥರ ಮಲ್ಕೊಂಡಿದ್ದಾನೆ. ನೀನು ಯಾವಾಗಲೂ ನನಗೆ ಅಮೂಲ್ ಬೇಬಿನೇ ಕಣೋ. ಎಷ್ಟು ಜನರು ಲವ್ ಸ್ಟೋರಿ ಮದುವೆಲೇ ಎಂಡ್ ಆಗುತ್ತೆ, ಆದರೆ ನಮ್ಮ ಲವ್ ಸ್ಟೋರಿ ಮದುವೆಲೇ ಶುರು ಆಗಿದೆ ಅಂತ ಅನ್ನಿಸ್ತದೆ ಅಲ್ವಾ? ಇದರಲ್ಲೇನೋ ಹುಚ್ಚು ಖುಷಿ ಇದೆ ಕಣೋ.
ಅದರಲ್ಲೂ ಇತ್ತೀಚೆಗೆ ನೀನು ಹತ್ತಿರ ಆಗ್ತಿರೋದು ನೋಡಿದ್ರೆ ಟೈಮ್ ಇಲ್ಲೇ ನಿಂತೋಗ್ಬಾರ್ದ, ನಾವಿಬ್ಬರು ಹೀಗೆ ಹಾಯಾಗಿರಬಾರ್ದ ಅನಿಸುತ್ತೆ. ಆದರೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಗಂಡ ತಪ್ಪು ಮಾಡಿಲ್ಲ. ಇದನ್ನ ನಾನು ಎಲ್ಲಿ ಬೇಕಾದರೂ ವಾದ ಮಾಡ್ತೀನಿ, ಪ್ರೂವ್ನು ಮಾಡ್ತೀನಿ. ನನ್ನ ಗಂಡನ ಕ್ಯಾರೆಕ್ಟರ್ಗೆ ಅವಳು ಯಾವಳೋ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಆದರೆ ಪ್ರಪಂಚಕ್ಕೆ ಬೇಕಲ್ಲ. ಪ್ರಪಂಚ 1000 ಮಾತಾಡ್ಲಿ, ನಾನು ನನ್ನ ಗಂಡನ ಪರ. ಈಗ ಇವ್ರು ರೆಸ್ಟ್ ಮಾಡಲಿ, ಯಾರು ಅವ್ರಿಗೇನು ಹೇಳಬೇಡಿ, ನೀವು ಬನ್ನಿ. ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂಥ ಗ್ಯಾರೇಜ್ ಹುಡುಗಿ ಒಬ್ಳು ನನ್ನ ಮನೆ ಸೊಸೆ ಆಗ್ತಾಳೆ ಅಂತ. ಆದರೆ ಏನು ಮಾಡೋದು, ನಾವು ಬೇಡ್ಕೊಳ್ಳೋದೇ ಒಂದು, ದೇವ್ರು ಕೊಡೋದೇ ಇನ್ನೊಂದು ಅನ್ನೋ ಥರ ಆಗಿದೆ. ನಿಜವಾಗ್ಲೂ ಆ ಹುಡುಗಿ ಜೊತೆ ನನ್ನ ಮಗ ಸುಖವಾಗಿದ್ದಾನ, ಅಥವಾ ನಮ್ಮೂರಿಗೋಸ್ಕರ ಖುಷಿಯಾಗಿರೋ ಥರದ ಮುಖವಾಡ ಹಾಕ್ಕೊಂಡು ಓಡಾಡ್ತಾ ಇದ್ದಾನ? ಅವನ ಮನಸ್ಸಲ್ಲಿ ಏನಿದೆ ತಿಳ್ಕೊಳ್ಳೋದು ಹೇಗೆ? ಈಗ ಬೇರೆ ಆ ಸತ್ಯ ನಮ್ಮ ಕಾರ್ತಿಕ್ ಬಾಲದ ಥರ ಆಡ್ತಾಳೆ. ಅವನು ಆಫೀಸಿಗೆ ಹೋದರೆ ತಾನೇ ಊಟ ಬೇರೆ ತೊಗೊಂಡು ಹೋಗ್ತಾಳೆ. ಇದು ನಿಜವಾಗಿಯೂ ಮನಸ್ಸಿಟ್ಟು ಶ್ರದ್ಧೆಯಿಂದ ಮಾಡ್ತಿರೋದಾ, ತನ್ನ ಗಂಡ ಅನ್ನೋ ಪ್ರೀತಿಯಿಂದ ಮಾಡ್ತಿರೋದಾ, ಅಥವಾ ಈ ಮನೆಗೆ ತಕ್ಕ ಸೊಸೆ ತಾನು ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಆಡ್ತಿರೋ ನಾಟಕನ? ಬಹುಶಃ ಇದು ನಾಟಕನೇ ಇರಬೇಕು. ಆ ಗಂಡು ಬೀರಿಗೆಲ್ಲಿಂದ ಬರ್ತಿರ್ಬೇಕು ಹೆಣ್ತನ. ಕೆಂಭೂತ ಗರಿ ಬಿಚ್ಚಿಕೊಂಡಿದ್ರೆ ನವಿಲಾಗಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಅವಳಿಗೆ ನಾನು 6 ತಿಂಗಳ ಗಡುವು ಕೊಟ್ಟಿದ್ದೆ. ಅಷ್ಟರಲ್ಲಿ ಅವಳು ಕೋಟೆ ಮನೆಗೆ ತಕ್ಕ ಸೊಸೆ ಆಗ್ತೀನಿ ಅಂತ ನನಗೆ ಚಾಲೆಂಜ್ ಮಾಡಿದ್ಲು. ಈಗ ಚಾಲೆಂಜನ್ನು ಗೆಲ್ಲಕ್ಕೆ ಇದೆಲ್ಲ ಮಾಡ್ತಿರಬಹುದಾ? ಮೊದಲು ಕಾರ್ತಿಕ್ ಕೂಡ ಸತ್ಯ ನೋಡಿದ್ರೆ ಉರಿದು ಬೀಳ್ತಾ ಇದ್ದ, ಈಗ ಮೆತ್ತಗಾಗಿದ್ದಾನೆ. ಏನು ನೋಡಿ ಮಾಡಿರ್ಬೋದು ಹೇಳು? ಇವಳು ಭುಜದ ಮೇಲೆ ಮಲ್ಕೊಂಡಿದ್ನ? ಕಾರ್ತಿಕ್, ಏನೋ ಆಗಿದೆ ನಿನಗೆ. ಮೊದಲೇ ಅವಳು ಏನೇನೋ ಅನ್ಕೋತಾ ಇರ್ತಾಳೆ, ಕಲ್ಪನೆಲೆ ಮುಳುಗಿ ಕನ್ಸು ಕಾಣ್ತಾ ಇರ್ತಾಳೆ. ಅಂಥದ್ರಲ್ಲಿ ನಾನು ಅವಳ ಭುಜದ ಮೇಲೆ ಮಲಗಿದ್ದೆ. ಅಯ್ಯೋ, ಇನ್ನು ಇದು ಏನೇನಾಗುತ್ತೋ, ಅವಳು ಏನೇನು ಅನ್ಕೋತಾಳೋ ದೇವ್ರೇ.
ಹೇಗಿದ್ರೂ ನಿದ್ದೆಲಿದ್ದಾಳೆ. ಇವಳಿಗೆ ಏನೂ ಗೊತ್ತಾಗಿಲ್ಲ. ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಿಬಿಡ್ಬೇಕು. ಸತ್ಯ, ಬೇಗ ಹೇಳು. 5:30 ಆಯ್ತು. ಬೆಳಗಿನ ಜಾವ ಆಗೋಗಿದೆ. ಅಯ್ಯೋ, ನಾನು ಮಲಗ್ಬಿಟ್ಟಿದ್ನ ಅಮಲ್ ಬೇಬಿ. ಸಾರಿ. ಪರವಾಗಿಲ್ಲ. ನಿದ್ದೆ ಆಯ್ತಾ? ಹಾಂ, ಏನೋ ಅರೆ ಬರೆ ನಿದ್ದೆ. ನೀನು ಮಲಗಿದ್ದ? ಹ್ಞೂ, ನಾನು ನಿದ್ದೆ ಮಾಡಿದೆ ಸತ್ಯ. ಎಲ್ಲಿ? ಇಲ್ಲೇ. ಅಲ್ಲ, ಅದು ಸೋಫಾಗೆ ಹೊರ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ. ಓಹೋ, ನನ್ನ ಭುಜದ ಮೇಲೆ ಒರಗಿ ನಿದ್ದೆ ಮಾಡಿ ಈಗ ಸೋಫಾಗೆ ಒರಗಿದ್ದೆ ಅಂತ ಸುಳ್ಳು ಹೇಳ್ತಿದ್ಯಾ ಅಮುಲ್ ಬೇಬಿ? ನನಗೂ ನಿದ್ದೆ ಬಂದ್ಬಿಡ್ತು ಅಮುಲ್ ಬೇಬಿ. ನಾನು ನಿನಗೆ ನಿದ್ದೆ ಮಾಡೋದಕ್ಕೆ ಬಿಡಬಾರ್ದಿತ್ತಲ್ವಾ? ಪರವಾಗಿಲ್ಲ ಸತ್ಯ, ನೀನು ಈಗಾಗಲೇ ತುಂಬ ಹೆಲ್ಪ್ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫ್ರೆಂಡ್ಸು ಬೇರೆಯವ್ರಿಗಾದ್ರೆ ಥ್ಯಾಂಕ್ಸ್ ಹೇಳ್ತಾರೆ, ಕಪಲ್ಸು ಲವ್ ಯು ಹೇಳ್ಕೊತಾರೆ. ಅಷ್ಟು ಗೊತ್ತಾಗಲ್ವಾ? ಲವ್ ಯು ಹೇಳಿ. ಓಹ್, ಯಾಕೆ ಹೇಳ್ಬಿಡು. ಅವಾಗಲೇ ಫೋರ್ಸ್ ಮಾಡಿ ಫ್ಲೈಯಿಂಗ್ ಕಿಸ್ ಕೊಡ್ಸ್ಕೊಂಡೆ. ಇವಾಗ ಬಲ್ವಂತ ಮಾಡಿ ಲವ್ ಯು ಅಂತ ಹೇಳಿಸ್ಕೊತಾ ಇದೆಯಾ? ನಿನಗಂತೂ ಜೋಡಿಗಳು ಹೇಗಿರ್ತಾರೆ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ನಾನೇ ಪ್ರೇಮ ಪಾಠ ಮಾಡ್ತಾ ಇದ್ದೀನಿ, ಕಲ್ತ್ಕೋ. ಹಲೋ, ನಾವಿಬ್ರು ಕಪಲ್ಸ್ ಅಲ್ಲ. ಅದಕ್ಕೆ ನಿನ್ ಪ್ರೇಮ ಪಾಠನೂ ಬೇಡ. ನಾವಿಬ್ರು ಫ್ರೆಂಡ್ಸ್ ಆಗಿರೋದೇ ಬೆಸ್ಟ್. ಅದಕ್ಕೆ ಥ್ಯಾಂಕ್ಸೇ ಸರಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ, ದಿಕ್ಕು ದಾರಿ ತೋಚಲೇನೆ ಕಾಲ ಕಳೆಯೋ ವಿರಹ, ಕತ್ತಲಲ್ಲಿ ಆ ಬ್ರಹ್ಮನು ಮರೆತ ಪ್ರೀತಿಯ ಎರಡಕ್ಷರದ ಮಾತುಂದ, ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಎಷ್ಟೆಲ್ಲ ಕರಿಯೋದು? ಕಿವೇನ್ ಕೆಪ್ಪಾಗಿದ್ಯಾ? ಜೀವನಾನೇ ಕಪ್ಪಾಗ್ಬಿಟ್ಟಿದೆ. ಇನ್ನು ಕೆಪ್ಪಾದ್ರೇನು ಮುಪ್ಪಾದ್ರೇನು? ಏನೋ ಏನಿಲ್ಲ, ವಿಷಯ ಏನು ಅಂತ ಕೇಳಿದೆ ಅಷ್ಟೇ. ನಾನು ಏನೋ ಒಂದು ಕೇಳ್ತೀನಿ, ಇಲ್ಲ ಅಂತ ಹೇಳಲ್ಲ ತಾನೆ? ಇಲ್ಲ, ಹೇಳಮ್ಮ. ನಾನು ಬಸ್ರಿ ಅಲ್ವಾ? ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ಸಿದ್ರೆ ಚೆನ್ನಾಗಿರುತ್ತಲ್ವಾ? ನನ್ನ ಕರ್ಕೊಂಡು ಹೋಗ್ತೀಯಾ? ಇದು ಬೇರೆ. ಒಂದ್ಸಲ ಡಾಕ್ಟರ್ನ ಮೀಟ್ ಮಾಡಿ ಅವ್ರ ಒಪಿನಿಯನ್ ತಗೊಂಡ್ರೆ ನನಗೂ ಸಮಾಧಾನ, ನಿನಗೂ ಸಮಾಧಾನ. ಹೋಗಣ್ವಾ? ಸರಿ. ಇವತ್ತೇ ಹೋಗ್ಬೇಕು? ಸರಿ. ಏನ್ ಬಲ ನೀನು? ಇಂಟ್ರೆಸ್ಟೇ ಇಲ್ದೇ ಇರೋ ತರ ಸರಿ ಸರಿ ಅಂತಿದ್ಯಾ? ಡಾಕ್ಟ್ರ್ ತೋರಿಸ್ತೀನಿ ಅಂತ ಹೇಳದ್ನಲ್ಲ ದಿವ್ಯಾ, ಇನ್ನೇನು ಹೇಳ್ಬೇಕು? ಹೇಗ್ ಕರ್ಕೊಂಡು ಹೋಗ್ತೀಯಾ? ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಅಂದ್ರೆ ನಾನಂತೂ ಬರಲ್ಲ. ಕಾರಲ್ಲೇ ಹೋಗೋಣ. ಕಾರ್ ತರ್ಸು. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ನೀನ್ ಚೆಕಪ್ಗೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಷ್ಟೇ ತಾನೇ? ಹೌದು. ಅದಕ್ಕೆ ಕಾರ್ ಯಾಕೆ ಬೇಕು? ಮತ್ತೆ ಡಾಕ್ಟರ್ನೇ ಇಲ್ಲಿ ಕರೆಸ್ತಾ ಇದ್ದೀನಿ ದಿವ್ಯಾ. ನೀನ್ ಮಹಾರಾಣಿ ತರ ಕಾಲ್ ಚಾಚ್ ಕೂತ್ಬಿಡು. ಡಾಕ್ಟ್ರ ಇಲ್ಲಿಗೆ ಬಂದು ನಿನ್ನ ಪರೀಕ್ಷೆ ಮಾಡ್ತಾರೆ. ಏನ್ ಹುಡುಗಾಟ ಆಡ್ತಾ ಇದ್ಯಾ? ನೀನ್ ನಾಳೆಗೂ ಇಲ್ಲ. ಡಾಕ್ಟರ್ ಬರ್ಬೋದು, ಆದ್ರೆ ಸ್ಕ್ಯಾನಿಂಗ್ ಮಿಷಿನ್ ಬರುತ್ತಾ? ಸೊ ನಾವೇ ಹೋದ್ರೆ ಒಳ್ಳೇದು. ಸ್ಕ್ಯಾನಿಂಗ್ ಅಲ್ಲ, ನಾಡಿ ಮಿಡ್ತದಲ್ಲೇ ಗೊತ್ತಾಗ್ಬಿಡುತ್ತೆ. ಯು ಡೋಂಟ್ ವರಿ. ಇವತ್ತು ಸೋಮಚಂದ್ರ ಅಂತ ಸ್ಪೆಷಲ್ ವೈದ್ಯರು ಬರ್ತಾ ಇದಾರೆ. ನಮ್ಮ ತಾತನ ಕ್ಲೋಸ್ ಫ್ರೆಂಡು. ಅವರು ನಾಡಿ ಹಿಡಿದ್ರೆ ಮಗು ಚರಿತ್ರನೇ ಹೇಳ್ಬಿಡ್ತಾರೆ.
ಎಕ್ಸ್ಕ್ಯೂಸ್ ಮಿ ಮೇಡಮ್, ಎಸ್, ನಿಮ್ಮಿಂದ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು. ಹೇಳಿ. ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅವಾರ್ಡ್ಗೆ ಪ್ರಾಜೆಕ್ಟ್ ಸೆಂಡ್ ಮಾಡೋದು ಹೇಗೆ? ಯಾಕೆ? ಯಾಕೂ ಇಲ್ಲ ಮೇಡಮ್, ಹಾಗೆ ಕೇಳಿದೆ. ನೀವು ಹೇಳಿದ ಐಡಿಯಾ ಪ್ರಾಜೆಕ್ಟ್ 2 ರಿಜೆಕ್ಟ್ ಆಗಿದೆ. ಈಗ ಪ್ರಾಜೆಕ್ಟ್ ಸೆಂಡ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಏನು ಮಾಡ್ತೀರಾ? ಕಂಪ್ನಿ ಅಪ್ರೂವ್ ಆಗಿರೋ ಪ್ರಾಜೆಕ್ಟ್ ಸೆಂಡ್ ಮಾಡಕ್ಕೆ ನನಗೆ ಹೇಳಿದ್ದಾರೆ. ಸೊ ಅದನ್ನು ನಾನು ನೋಡ್ಕೋತೀನಿ, ಯು ಡೋಂಟ್ ವರಿ. ಆಸಮ್, ಪ್ರಾಜೆಕ್ಟ್ನ ನೀವೇ ಕಳಿಸಿ, ನನಗೇನು ಬೇಜಾರಿಲ್ಲ. ಬಟ್ ನಾನು ಕೇಳ್ತಾ ಇರೋದು ನನ್ನ ಇನ್ಫಾರ್ಮೇಷನ್ಗೆ. ನಾನಿಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿರೋದೇ ಎಲ್ಲ ಕಲ್ತ್ಕೊಳ್ಳೋಕ್ಕೆ ಅಂದಮೇಲೆ ಇದನ್ನು ಕಲ್ತ್ಕೊಬೇಕಲ್ವಾ? ರೈಟ್. ಕಂಗ್ರ್ಯಾಚುಲೇಷನ್ಸ್ ಗೈಸ್. ಇಷ್ಟು ಕಡಿಮೆ ಟೈಮಲ್ಲಿ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದೀರಾ. ದ್ಯಾಟ್ ಇಸ್ ಸೋ ಅಮೇಝಿಂಗ್. ನಮ್ಮ ಕಂಪನಿಯ ನಿಜವಾದ ಅಸೆಟ್ಸ್ ಅಂದರೆ ನೀವೇ. ಕುಡೋಸ್ ಟು ಯು ಆಲ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಈ ಸಲ ಬಿಸ್ನೆಸ್ ಅವಾರ್ಡ್ ನಮಗೆ ಬರಲಿ ಅಂತ ಲೆಟ್ಸ್ ವಿಶ್. ಕಾರ್ತಿಕ್, ಸ್ಕ್ಯಾನಿಂಗ್ ಅಲ್ಲ, ನಾಡಿ ಮಿಡ್ತದಲ್ಲೇ ಗೊತ್ತಾಗ್ಬಿಡುತ್ತೆ. ಯು ಡೋಂಟ್ ವರಿ. ಅವರು ನಾಡಿ ಹಿಡಿದ್ರೆ ಮಗು ಚರಿತ್ರೆ ಹೇಳ್ಬಿಡ್ತಾರೆ. ಪಕ್ಕ ಇದು ಸಿಕ್ಕಾಕೊಳ್ಳೋ ಸ್ಕೀಮು. ನಾನು ನೋಡಕ್ಕೆ ನಾಟಿ ವೈದ್ಯರು ಬರ್ತಿದ್ದಾರಂತೆ. ಅವನೇನಾದರೂ ನಾನು ಬಸ್ರಿ ಅಲ್ಲ ಅಂತ ಹೇಳಿಬಿಟ್ರೆ ನಾನು ಹೇಳಿದ ಸುಳ್ಳು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅದೇನಾದರೂ ಗೊತ್ತಾದರೆ ನಾನು ಬ್ಯಾಕ್ ಟು ಕೊಟ್ಟಿಗೆ ಕ್ಲೀನಿಂಗು, ಪಾತ್ರೆ ತೊಳೆಯೋದು, ಏನಾದರೂ ಮಾಡಲೇಬೇಕಲ್ಲ. ಒಂದು ಆ ನಾಟಿ ವೈದ್ಯ ನನ್ನನ್ನು ಚೆಕ್ ಮಾಡದೇ ಇರೋ ಥರ ಮಾಡಬೇಕು, ಅಥವಾ ಅವನ ಬಾಯಲ್ಲೇ ನಾನು ಬಸ್ರಿ ಅಂತ ಹೇಳಿಸ್ಬೇಕು. ಈ ಹಳ್ಳಿ ಜನ ಸುಳ್ಳು ಹೇಳೋಕೆ ಒಪ್ಕೋತಾರ? ಏನಪ್ಪ ಮಾಡಲಿ? ಈ ಬಾಲ ಬೇರೆ, ಅವನೇನಾದರೂ ಸಪೋರ್ಟಿವ್ ಆಗಿದ್ದಿದ್ರೆ ಹೇಗೋ ಈ ಹಳ್ಳಿಯಿಂದ ತಪ್ಪಿಸ್ಕೋಬೋದಿತ್ತು. ಈಗ ಅವನಿಗೂ ಸುಳ್ಳು ಹೇಳೋ ಪರಿಸ್ಥಿತಿ ತಂದಿಟ್ಬಿಡ್ತಾನೆ. ಅವನಿಂದನೇ ಇದೆಲ್ಲ ಆಗಿದ್ದು. ನೋಡಿದ್ಯಾ ಕಾರ್ತಿಕ್, ನಮ್ಮ ಕಂಪನಿನಲ್ಲಿ ನಾವು ಎಂಥ ಎಂಪ್ಲಾಯೀಸ್ನ ರೆಕ್ರೂಟ್ ಮಾಡ್ತೀವಿ ಅಂತ. ಹೇಳಿದ್ದ ಕೆಲಸನ ಚಿಟಿಕೆ ಹೊಡೆಯೋಷ್ಟರಲ್ಲಿ ಮಾಡಿ ಮುಗಿಸ್ತಾರೆ. ಅಷ್ಟು ಶಾರ್ಪ್ ಆಗಿರೋ ಎಂಪ್ಲಾಯೀಸ್ನ ಮಾತ್ರ ನಾವು ಹೈಯರ್ ಮಾಡೋದು. ಇದೆಲ್ಲ ಅಪ್ಪ ಚಿಕ್ಕಪ್ಪನ ಬುದ್ಧಿವಂತಿಕೆ, ನೀನು ಕ್ರೆಡಿಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ವೆಲ್, ಐ ನೋ ದ್ಯಾಟ್. ಬಟ್ ನೀನೇನಾದರೂ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಪಾಯಿಂಟ್ ಆಗೋ ಥರ ಇದ್ದಿದ್ರೆ ನಿನಗೆ 5% ಕೂಡ ಚಾನ್ಸ್ ಇರ್ತಾ ಇರಲಿಲ್ಲ ಅನ್ನೋದನ್ನು ರಿಮೈಂಡ್ ಮಾಡಿದೆ ಅಷ್ಟೆ. ಆಲ್ಸೋ ನಾನು AJ ಗ್ರೂಪ್ ಸ್ಟ್ರಾಟಜೀಸ್ನ ಸ್ಟಡಿ ಮಾಡು ಅಂತ ಹೇಳಿದ್ನಲ್ಲ, ಏನಾಯಿತು? ಮಾಡ್ತಾ ಇದ್ದೀನಿ. ಇನ್ನೂ ಮಾಡ್ತಾ ಇದ್ದೀನಿನಾ? ಬೈ ಎಂಡ್ ಆಫ್ ದ ಡೇ ಟುಡೇ ನನಗೆ ರಿಪೋರ್ಟ್ಸ್ ಬೇಕು ಕಾರ್ತಿಕ್. ನಾವು ಎಷ್ಟು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಇನ್ಸ್ಟೆಡ್ ನಮ್ಮ ಕಾಂಪಿಟೇಟರ್ ಬಿಸ್ನೆಸ್ ಸ್ಟ್ರಾಟಜೀಸ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು. ದೀಸ್ ಆರ್ ಸಮ್ ಆಫ್ ದ ಬೇಸಿಕ್ ರೂಲ್ಸ್ ಕಾರ್ತಿಕ್, ಅರ್ಥ ಮಾಡ್ಕೊ. ಹೋಗಿ ರಿಪೋರ್ಟ್ ತೊಗೊಂಡು ಬಾ. ಸರಿ ಮ್ಯಾಮ್. ಬೈ ದ ವೇ, ಡೀಲರ್ಸ್ ಕಳಿಸಿರೋ ಕೊಟೇಶನನ್ನು ಚೆಕ್ ಮಾಡಿ ಇಂಟರ್ನಲ್ ಆಡಿಟ್ಗೆ ಕಳಿಸು ಅಂತ ಹೇಳಿದ್ನಲ್ಲ, ಏನಾಯಿತು? ಆ್ಯಕ್ಚುಲಿ ನಾನು ಅದೇ ಕೆಲಸ ಮಾಡ್ತಾ ಇದ್ದೆ.
ಅದು ಮುಗಿಸೋಕ್ಕಿಂತ ಮುಂಚೆ ನೀವು ಬೇರೆ ಕೆಲಸ ಹೇಳ್ತಾ ಇದ್ದೀರಾ. ಏನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ನೀನು ನನಗೆ ಹೇಳ್ಕೊಡ್ತಾ ಇದೆಯಾ? ಯಾವಾಗಲೂ ಮಲ್ಟಿ ಟಾಸ್ಕಿಂಗ್ ಮಾಡಬೇಕು ಕಾರ್ತಿಕ್. ನಿನಗದು ಬರಲ್ಲ ಅಂದರೆ ಕಲ್ತ್ಕೋ ಪ್ಲೀಸ್. ಎನಿವೆ, ಬೈ ಎಂಡ್ ಆಫ್ ಟುಡೇ ಈ ಕೆಲಸ ಕೂಡ ಕಂಪ್ಲೀಟ್ ಆಗಿರಬೇಕು. ಗೋ ನಾವ್. ಇಷ್ಟೆಲ್ಲ ಕೆಲಸ ಒಂದೇ ದಿನದಲ್ಲಿ ಹೇಗೆ ಮುಗ್ಸಕ್ಕೆ ಸಾಧ್ಯ? ನನಗೆ 4 ತಲೆ 10 ಕೈಯ ಇದೆ. ಐ ಡೋಂಟ್ ನೋ, ಹೇಳದ್ನಲ್ಲ, ದ್ಯಾಟ್ಸ್ ಅಪ್ ಟು ಯು. ನೀನು ಹೇಗೆ ಮಾಡ್ತೀಯಾ, ಏನು ಮಾಡ್ತೀಯಾ ನನಗೆ ಗೊತ್ತಿಲ್ಲ. ನನಗೆ ಕೆಲಸ ಆಗಬೇಕು ಅಷ್ಟೇ. ಮೋರೋವರ್, ನಿನಗೆ ಕೈ ಹಿಡಿದು ಹೇಳ್ಕೊಡೋದಕ್ಕೆ ಇದು ಟ್ರೈನಿಂಗ್ ಸೆಂಟರ್ ಅಲ್ಲ. ದಿಸ್ ಇಸ್ ಮೈ ಆಫೀಸ್ ಕಾರ್ತಿಕ್, ರಿಮೆಂಬರ್ ದ್ಯಾಟ್.